Namaste. Subject Mathematics, textbook for class 9th. NCERT syllabus. Chapter number 2, Polynomials. Article number 2.4, Factorization of Polynomials. Exercise 2.3. Problem number 5. First one, x cube minus 2x square minus x plus 2. Second one, x cube minus 3x square minus 9x minus 5. Third one, x cube plus 13x square plus 32x plus 20. Fourth one, 2y cube plus y square minus 2y minus 1. So factorize these questions. Fifth, factorize the first one. So x cube minus 2x square minus x plus 2. We call it as let p of x. So this is the question. P of x anta call ಮಾಡ್ಕೊಳ್ಳೋಣ. So let means assume p of x equal to x cube minus 2x square minus x plus 2. Lastly 2 ಇದೆಯಲ್ಲ, 2 is the constant. ಈ 2ನ ಫ್ಯಾಕ್ಟರೈಸ್ ಮಾಡಿದರೆ 1 and 2 ಇಂದ ಮಾತ್ರ ಡಿವೈಡ್ ಆಗುತ್ತೆ. 2 is divided by 1 and 2 only. ಗೊತ್ತಾಯ್ತಲ್ಲ? So all the factors of 2 have to be considered. ಯಾಕೆಂದರೆ ಕಾನ್ಸ್ಟೆಂಟ್ ನೋಡಬೇಕು. ಕಾನ್ಸ್ಟೆಂಟ್ 2 ಇದೆ. 2 1 ಇಂದ ಡಿವೈಡ್ ಆಗುತ್ತೆ ಮತ್ತು 2 ಇಂದ ಡಿವೈಡ್ ಆಗುತ್ತೆ. ಓಕೆ, ಸೊ these are plus or minus 1 plus or minus 2. ಸೊ ಐದರ್ ಪಾಸಿಟಿವ್ or ನೆಗೆಟಿವ್ ಕನ್ಸಿಡರ್ ಮಾಡ್ಬೋದು, ಚೆಕ್ ಮಾಡಬೇಕು. ಸೊ ಬೈ ಟ್ರಯಲ್ ಯಾವುದು ಪ್ಲಸ್ ಪಾಸಿಟಿವ್ ಕನ್ಸಿಡರ್ ಮಾಡಬೇಕಾ ನೆಗೆಟಿವ್ ಕನ್ಸಿಡರ್ ಮಾಡಬೇಕಂತ ಹೇಳಿದ್ರೆ ಲೆಟ್ ಪಿ ಆಫ್ ಎಕ್ಸ್ 0 ಬರಬೇಕು. ದಿಸ್ ಪಾಲಿನಾಮ್ ಆಫ್ ಎಕ್ಸ್ 0 ಯಾವುದಕ್ಕೆ ಬರುತ್ತೆ, ಯಾವ ನಂಬರಿಗೆ ಬರುತ್ತೆ? ಪಾಸಿಟಿವ್ ಆಫ್ 1 ಆರ್ ನೆಗೆಟಿವ್ ಆಫ್ 1, ಪಾಸಿಟಿವ್ ಆಫ್ 2 ಆರ್ ನೆಗೆಟಿವ್ ಆಫ್ 2 ಬಂದರೆ ಸೊ ದಟ್ ಈಸ್ ಪಾಲಿನಾಮಿಯಲ್ ಆಫ್ ದಿಸ್ ಅಂತ ಆಗುತ್ತೆ. ಓಕೆ, ಬೈ ಟ್ರಯಲ್ ವಿ ಫೈಂಡ್ ದಟ್ ಸೊ ಫಸ್ಟ್ ಪಾಸಿಟಿವ್ ಆಫ್ 1 ತಗೊಳ್ಳೋಣ. ಪಾಸಿಟಿವ್ ಆಫ್ 1 ಈಕ್ವಲ್ ಟು ಅಂದರೆ ಎಕ್ಸಿಗೆ 1 ಅಂತ ಹಾಕಬೇಕು. 1 ಕ್ಯೂಬ್ ಈಸ್ 1 ಮೈನಸ್ 2, 1 ಸ್ಕ್ವೇರ್ ಈಸ್ 1, 1 into 2 is 2, minus 1 plus 2. So plus 1 minus 1 get cancelled, minus 2 plus 2 get cancelled. So p of 1 is 0. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಸಿಮಿಲರ್ಲಿ ನೆಗೆಟಿವ್ ನೋಡೋಣ ಇವಾಗ. p of minus 1. ಸೊ minus 1 cube is minus 1, minus 1 square is plus 1, plus 1 into minus 2 is minus 2, minus 1 into minus is plus 1 plus 2. So here minus 1 plus 1 get cancelled, minus 2 plus 2 get cancelled. So that is equal to 0. So therefore by factor theorem, both ಅಂದರೆ ಇಲ್ಲೇನಾಗ್ತಾ ಇದೆ, ಎಕ್ಸ್ ಈಕ್ವಲ್ ಟು 1 ಪಿ ಆಫ್ ಎಕ್ಸ್ 0 ಬರ್ತಾ ಇದೆ. ಗೊತ್ತಾಯ್ತಲ್ಲ? ಸೊ ವೆನ್ ಎಕ್ಸ್ ಈಕ್ವಲ್ ಟು ಮೈನಸ್ 1, ಸೊ ಪಿ ಆಫ್ ಎಕ್ಸ್ ಇಸ್ 0. ಗೊತ್ತಾಯ್ತಲ್ಲ? ಈ ಎರಡೂ ಕೇಸಿಗೆ ಬರ್ತಾ ಇರೋದ್ರಿಂದ ಎಕ್ಸ್ ಈಕ್ವಲ್ ಟು 1 ಅಂತ ಹೇಳಿದ್ರೆ ಸೊ ದಟ್ ಈಸ್ ಎಕ್ಸ್ ಮೈನಸ್ 1 ಈಕ್ವಲ್ ಟು 0. ದೆನ್ ಎಕ್ಸ್ ಈಕ್ವಲ್ ಟು ಮೈನಸ್ 1 ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0. ಸೊ ಬೋತ್ x minus 1 and x plus 1
is a factor of polynomial p of x. Therefore, by factor theorem, both x minus 1 and x plus 1 is a factor of polynomial p of x. ಇವಾಗ ಏನು ಮಾಡಬೇಕು, ಕೋಶಂಟ್ ಆನ್ ಡಿವೈಡಿಂಗ್ ಫೈಂಡ್ ಔಟ್ ಮಾಡಬೇಕು. ಲೆಟ್ ಅಸ್ find a quotient on dividing x cube minus 2x square minus x plus 2 by x plus 1 or x minus 1. ಸೊ ಫಸ್ಟ್ ಇವಾಗ ಇಲ್ಲಿ ನಾವು ಫ್ಯಾಕ್ಟರ್ ಥಿಯರಮ್ನಲ್ಲಿ ಫೈಂಡ್ ಔಟ್ ಮಾಡಿ ಆಯಿತು. ಯಾವುದು ಎಕ್ಸ್ ಮೈನಸ್ 1 ಎಕ್ಸ್ ಪ್ಲಸ್ 1 ಬೋತ್ ಫ್ಯಾಕ್ಟರ್ ಸಿಕ್ತು ನಮಗೆ, ಗೊತ್ತಾಯ್ತಲ್ಲ. 2 ಹಾಕೊಳ್ಳೋ ಅವಶ್ಯಕತೆನೇ ಬೇಡ. 2 ಹಾಕಿದರೆ ಏನಾಗುತ್ತೆ, 2 ಕ್ಯೂಬ್ ಈಸ್ 8 ಮೈನಸ್ 2 ಸ್ಕ್ವೇರ್ ಈಸ್ 4 2 8 ಮೈನಸ್ 2 ಪ್ಲಸ್ 2, ಸೊ ಅದು ಕೂಡ 0 ಆಗುತ್ತೆ. ಸೊ ಪ್ಲಸ್ 2 ಈಸ್ ಆಲ್ಸೋ 0 ಆ್ಯಂಡ್ minus 2 ಗೆ minus 8 then plus 8 minus plus 2 ಅಂತ ಆಗುತ್ತೆ. ಸೊ ಅದಕ್ಕೆ 0 ಬರೋದಿಲ್ಲ, ಗೊತ್ತಾಯ್ತಲ್ಲ. ಸೊ ಬೆಟರ್ x plus 1 x minus 1ಗೆ ಸಿಕ್ತಲ್ಲ, x minus 1 and x plus 1ಗೆ. ಸೊ ದಟ್ಸ್ ಎನಫ್. ನಾವು ಇವಾಗ ಏನು ಮಾಡಬೇಕಂದ್ರೆ, ಕೋಶಂಟ್ ಆನ್ ಡಿವೈಡಿಂಗ್ ಎಕ್ಸ್ ಕ್ಯೂಬ್ ಮೈನಸ್ 2x ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 2 ಬೈ ಎಕ್ಸ್ ಪ್ಲಸ್ 1 ಆರ್ ಎಕ್ಸ್ ಮೈನಸ್ 1. ಸೊ ಫಸ್ಟ್ ಮೆಥಡ್ ಸೊ ಎಕ್ಸ್ ಕ್ಯೂಬ್ ಮೈನಸ್ 2x ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 2 ಅಂತ ಇದೆ ಅಲ್ವಾ. ಸೊ ಇಲ್ಲಿ ಇವಾಗ ಏನು ಮಾಡಬೇಕು, ಎಕ್ಸ್ ಮೈನಸ್ 1 ಅಂದರೆ ಪ್ರತಿಯೊಂದು ಫ್ಯಾಕ್ಟರ್ಸಲ್ಲೂ ಎಕ್ಸ್ ಮೈನಸ್ 1 ಫಸ್ಟ್ ಇದನ್ನು ಕನ್ಸಿಡರ್ ಮಾಡೋಣ, ಎಕ್ಸ್ ಮೈನಸ್ 1. ನೆಕ್ಸ್ಟ್ ಎಕ್ಸ್ ಪ್ಲಸ್ 1ಗೆ ಹೋದ್ರೆ ಆಯಿತು, ಅಥವಾ ಎಕ್ಸ್ ಪ್ಲಸ್ 1 ತೊಗೊಂಡ್ರೂ ತೊಂದರೆ ಇಲ್ಲ. ಫಸ್ಟ್ ಇದನ್ನು ಕನ್ಸಿಡರ್ ಮಾಡ್ತಾನೆ, ನೆಕ್ಸ್ಟ್ ಇದನ್ನು ಕನ್ಸಿಡರ್ ಮಾಡ್ತಾನೆ, ಎಕ್ಸ್ ಪ್ಲಸ್ 1. ಸೊ ಎಕ್ಸ್ ಕ್ಯೂಬ್ ಅಂತ ಹೇಳಿದ್ರೆ ಇಲ್ಲೇನಾಗುತ್ತೆ, ಎಕ್ಸ್ ಸ್ಕ್ವೇರು ಎಕ್ಸ್ ಮೈನಸ್ 1. ಇಲ್ಲೇನಾಗುತ್ತೆ, ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಇಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು. ಇನ್ನು 1 more x ಸ್ಕ್ವೇರ್ ಬೇಕು ಅಲ್ವಾ. ಸೊ ಅದಕ್ಕೆ ಮೈನಸ್ ಎಕ್ಸ್ ಅಂತ ಹಾಕ್ತಾನೆ, ಅದಾಯ್ತಲ್ಲ. ಮತ್ತು ಇಲ್ಲಿ ನೋಡಿ, ಎಕ್ಸ್ ಕ್ಯೂಬ್ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಇಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ 1 more ಮೈನಸ್ ಎಕ್ಸ್ ಸ್ಕ್ವೇರ್ ಬೇಕು. ಸೊ ಇಲ್ಲಿ ಎಕ್ಸ್ ಅಂತ ಹಾಕಿದರೆ ಮೈನಸ್ ಎಕ್ಸ್ ಇಂಟು ಮೈನಸ್ ಎಕ್ಸ್ ಇಸ್ ಮೈನಸ್ ಎಕ್ಸ್ ಸ್ಕ್ವೇರ್. ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಮೈನಸ್ 2x ಸ್ಕ್ವೇರ್ ಇಸ್ ಓವರ್. ನೆಕ್ಸ್ಟು ಮೈನಸ್ 1, ಎಕ್ಸ್ ಮೈನಸ್ 1 ಫ್ಯಾಕ್ಟರ್ ಆಗಬೇಕಲ್ಲ. ಸೊ ಅಲ್ಲಿಗೆ ಇದು ಬರುತ್ತೆ ಎಕ್ಸ್ ಮೈನಸ್ 1. ಸೊ ಮೈನಸ್ ಎಕ್ಸ್ ಇಂಟು ಎಕ್ಸ್ ಇಸ್ ಮೈನಸ್ ಎಕ್ಸ್ ಸ್ಕ್ವೇರ್, ದೆನ್ ಮೈನಸ್ ಪ್ಲಸ್ ಎಕ್ಸ್ ಆಯಿತು. ಇವಾಗ ಇಲ್ಲೇನಾಗ್ತಾ ಇದೆ, ಪ್ಲಸ್ ಎಕ್ಸ್ ಬರ್ತಾ ಇದೆ, ಮೈನಸ್ ಎಕ್ಸ್ ಬರಬೇಕು. ಹಾಗಾದರೆ ಏನು ಮಾಡಬೇಕು, ಮೈನಸ್ 2 ಟೇಕ್ ಇಟ್ ಔಟ್ ಸೈಡ್. ಸೊ ಎಕ್ಸ್ ಮೈನಸ್ 1 ಅಂತ ತೊಗೊಂಡ್ರೆ ಇಲ್ಲಿ ಮೈನಸ್ 2x, ಇಲ್ಲಿ ಪ್ಲಸ್ ಎಕ್ಸ್ ಏನಾಯಿತು, ಮೈನಸ್ ಎಕ್ಸ್, ಮೈನಸ್ ಪ್ಲಸ್ 2 1s 2. ಗೊತ್ತಾಗ್ತಾ ಇದೆಯಲ್ಲ. ಸೊ ಎಕ್ಸ್ ಕ್ಯೂಬ್ ಸಪೋಸ್ ಇದು ನಿಮಗೆ ಗೊತ್ತಾಗಲಿಲ್ಲ ತೊಗೊಳೋದಕ್ಕೆ ಅಂತಂದರೆ ಇನ್ನೂ ಒಂದು ಕೆಲಸ ಮಾಡ್ಬೋದು. ಹೇಗೆ ಅಂದರೆ, ಎಕ್ಸ್ ಕ್ಯೂಬ್ ಮೈನಸ್ 2x ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ 2 ಅಂತ ಇದೆಯಲ್ಲ. ಸೊ ಇಲ್ಲಿ ಎಕ್ಸ್ ಕ್ಯೂಬ್ ಹಾಗೆ ಇರಲಿ, ಇದನ್ನು ಸ್ಪ್ಲಿಟ್ ಇಂಟು 2 ಪಾರ್ಟ್ಸ್ ಮಾಡ್ಕೊಳ್ಳಿ. ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ, ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಮೈನಸ್ 2x ಸ್ಕ್ವೇರ್ ಆಗುತ್ತೆ, ಗೊತ್ತಾಯ್ತಲ್ಲ. ಸೊ ಇಲ್ಲಿ ಪ್ಲಸ್ 2 ಬರಬೇಕು
ಲಾಸ್ಟಲ್ಲಿ ನೋಡಿ +2 ಇದೆ, ಗೊತ್ತಾಯ್ತಲ್ಲ. ಇಲ್ಲಿ -x ಬರಬೇಕು. -x ಬರಬೇಕಂದ್ರೆ -2x + x, ಅರ್ಥ ಆಯ್ತಲ್ಲ. ಸೊ ಇಲ್ಲಿ -x ಅಂತ ತೊಗೋಬೇಕಂದ್ರೆ -2x + x ಅಂತ ಹೇಳಿದ್ರೆ ನಮಗೆ -x ಬರುತ್ತೆ ರಿಸಲ್ಟ್, ಮತ್ತು ಇಲ್ಲಿ +2 ಬರಬೇಕು. ಸೊ ಇವಾಗ ಏನು ಮಾಡ್ಬೋದು, -2x + x ಅಂತ ತೊಗೊಂಡಿರೋಣ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇಲ್ಲಿ +2 ಅಂತ ಇದೆಯಲ್ಲ, ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋದು. ಇಲ್ಲಿ ನಾನು ಯಾವುದೇ ಸ್ಪ್ಲಿಟ್ ಮಾಡಿದ್ದೇನೆ ಅಂದರೆ -2x² -x ಮಾತ್ರ. ಸೊ ಇದು ಆ್ಯಸ್ ಇಟ್ ಈಸ್ ಹಾಗಾಗಿ ಇದೆ, -x³ ಮತ್ತು 2 ಆ್ಯಸ್ ಇಟ್ ಈಸ್ ಹಾಗೆ ಇದೆ. -x² -x² ಇಸ್ -2x². -x ಅಂತ ಹೇಳಿದ್ರೆ -2x + x ಅಂತ ಹೇಳಿದ್ರೆ -x. ಇವಾಗ ನಾವೇನು ಮಾಡಬೇಕಿಲ್ಲಿ, x³ ಆ್ಯಸ್ ಇಟ್ ಈಸ್ ಹಾಗೆ ಇಟ್ಟಿರಿ, ಅಥವಾ ಕಾಮನ್ ನೋಡೋಣ. ಇಲ್ಲಿ -x² -x², ಇಲ್ಲಿ 2 ಮತ್ತು ಇಲ್ಲಿ 2 ಇದೆಯಲ್ಲ, ಒಟ್ಟಿಗೆ ಒಂದು ಕಡೆ ಬರಲಿ ಅದು. ಹಾಗಾದರೆ +x ಫಸ್ಟ್ ಬರೀರಿ, -2x ಇಲ್ಲಿ ತಗೊಳ್ಳಿ, ನೆಕ್ಸ್ಟ್ ಇದು +2. ಇವಾಗ ಇಲ್ಲಿ x³ ಇಲ್ಲಿ x² ಇದೆ. ಸೊ ಮಿನಿಮಮ್ ಯಾವುದು, x², ಟೇಕ್ ಇಟ್ ಔಟ್ ಸೈಡ್. ಸೊ ನೆಕ್ಸ್ಟ್ x - 1. ಸೊ x² × x is x³ minus x² × 1 is x². ಈ ಪಾರ್ಟ್ ಇಸ್ ಓವರ್. ನೆಕ್ಸ್ಟ್ ಇಲ್ಲಿ ಸೊ ಮಿನಿಮಮ್ ಯಾವುದು, ಮಿನಿಮಮ್ ಡಿಗ್ರಿ ದಿಸ್ ಒನ್. ಸೊ ಇಲ್ಲಿಗೆ x ಅಂತ ಕನ್ಸಿಡರ್ ಮಾಡಿರ್ತಾನೆ. ಸೊ ಇಲ್ಲಿ ಏನಿದೆ, x² ಇದೆ. ಸೊ x ಹಾಕಿದರೆ -x × x is -x² ಆಯಿತು. ಇಲ್ಲಿ 1 ಇದೆ, 1 ಅಂದರೆ +1 ಆಗಬೇಕಾದ್ರೆ ಇಲ್ಲಿ ಮೈನಸ್ ಇದೆ, ಇಲ್ಲಿ -1 ಅಂತ ತೊಗೊಂಡ್ರೆ -x × -1 is +x. ನೆಕ್ಸ್ಟ್ ಇಲ್ಲಿ ಕಾಮನ್ ಯಾವುದು, 2 is ಕಾಮನ್ನು. ಸೊ +2 ಅಂತ ಬಂದಿದೆ. ಸೊ ನಾವು ಇವಾಗ ಮೈನಸ್ ಅಂತ ಇಟ್ಕೊಂಡು 2 ಅಂತ ತೊಗೊಂಡಿರೋಣ. ಸೊ ಇಲ್ಲಿ x ಇದೆ, x ಕನ್ಸಿಡರ್ ಮಾಡೋಣ. -2 × x is -2x. ಇಲ್ಲಿ +2 ಇದೆ, +2 ಆಗಬೇಕಾದ್ರೆ ಇದು -1 ಆಗಬೇಕು. ಮೈನಸ್ ಪ್ಲಸ್ 2 1s are 2. ಇದು ಅರ್ಥ ಮಾಡಿಕೊಂಡ್ರೆ ಇದು ಅರ್ಥ ಆಗಿರುತ್ತೆ. ಇಲ್ಲ ಡೈರೆಕ್ಟಾಗಿ ಇದನ್ನು ಮಾಡ್ಬೋದು, ಇಲ್ಲ ಅಂದರೆ ಹೀಗೆ ಮಾಡ್ಕೊಂಡು ಮಾಡಿ ಅಷ್ಟೆ. ಓಕೆ, ಸೊ ನೆಕ್ಸ್ಟ್ ಈಕ್ವಲ್ ಟು x - 1 x - 1 x - 1. ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಎಲ್ಲ ಟರ್ಮ್ಸಲ್ಲೂ x - 1 is ಕಾಮನ್. ಸೊ ಟೇಕ್ ಇಟ್ ಔಟ್ಸೈಡ್, ಕಾಮನ್ ಆಗಿರೋದನ್ನು ಔಟ್ಸೈಡ್ ತೊಗೊಳ್ಳೋಣ. x - 1 ರಿಮೈನಿಂಗ್ ಇಲ್ಲಿ ಫಸ್ಟ್ ಟರ್ಮಲ್ಲಿ ಏನಿದೆ, x² ಮೈನಸ್ ಸೆಕೆಂಡ್ ಟರ್ಮಲ್ಲಿ -x, ಥರ್ಡ್ ಟರ್ಮಲ್ಲಿ -2. ಸೊ x² - x - 2 ಅಂತ ಬಂತು ಅಲ್ವಾ. ಸೊ ಈಕ್ವಲ್ ಟು x - 1 ಅಂತ ಕನ್ಸಿಡರ್ ಮಾಡಿ ಇಲ್ಲಿ ಬರೆಯೋಣ. x² - x - 2 ಅಂತ ಇದೆಯಲ್ಲ, ಈಗ ಇಲ್ಲಿ ಮತ್ತೆ x² - x - 2 ಅಂತ ಇದೆ. x² -2 ಹಾಗೆ ಬರೀರಿ. ಇಲ್ಲಿ -x ಅಂತ ಹೇಳಿದ್ರೆ -x ಅಂತ ಬರಬೇಕು ಅಂತ ಹೇಳಿದ್ರೆ -2x + x ಆಗಬೇಕು. -2x + x ಅಂತ ಬರೆದಿರ್ತೀರ. ಬಟ್ ಇಲ್ಲಿ 2 ಇಲ್ಲಿ ಕಾಮನ್ ಆಗಿದೆ, ಅರ್ಥ ಆಯ್ತಲ್ಲ. ಅದಕ್ಕೆ ಒಟ್ಟಿಗೆ ಒಂದು ಕಡೆ ಬರ್ಕೊಳ್ಳೋಣ. x² ಇಲ್ಲಿ +x, ಇಲ್ಲಿ -2x -2 ಅಂತ ಬರೀದ್ರೆ ಆಯಿತು, ಅರ್ಥ ಆಯ್ತಲ್ಲ. ನೆಕ್ಸ್ಟ್ x ಮಿನಿಮಮ್ನ ಡಿಗ್ರಿ ಔಟ್ಸೈಡ್ ತೆಗಿಬೇಕಲ್ಲ, ಎಕ್ಸನ್ನು ಹೊರಗೆ ಟಿಕೆಟ್ ಔಟ್ಸೈಡ್ x × x is x² ಆಯಿತು. +1 ಅಂತ ತೊಗೊಳ್ಳಿ, +1 x +1 ಅದು ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇಲ್ಲಿ -2 ಟಿಕೆಟ್ ಔಟ್ಸೈಡ್, ಇದು x -2 × x is -2x. ಇಲ್ಲಿ ಮೈನಸ್ ಬರಬೇಕಂದ್ರೆ ಇದು ಪ್ಲಸ್ ಆಗಿರಬೇಕು. -2 × ಪ್ಲಸ್ ಈಸ್ -2ನೇ ಆಗಬೇಕಾದ್ರೆ ಇಲ್ಲಿ 1 ಆಗಬೇಕು, x + 1. ಸೊ ಇಲ್ಲಿ ಏನು ಮಾಡ್ಬೋದು, ಆವಾಗ x ಅಂತ ಬರ್ಕೊಂಡು x + 1 ಮತ್ತು -2 × x + 1. ಸೊ ಈಕ್ವಲ್ ಟು x - 1. ಸೊ x + 1 is ಕಾಮನ್ನು. ಸೊ x + 1 ಇದು,
ನೆಕ್ಸ್ಟ್ ಇಲ್ಲಿ ಎಕ್ಸ್ ಮೈನಸ್ 2. ಸೊ ಇಲ್ಲಿ ಕೂಡ ಅಷ್ಟೇ ಎಕ್ಸ್ ಪ್ಲಸ್ 1 ಈಸ್ ಕಾಮನ್ನು. ನೆಕ್ಸ್ಟ್ ಫಸ್ಟ್ ಟರ್ಮಲ್ಲಿ ಎಕ್ಸ್ ಇದೆ, ಸೆಕೆಂಡ್ ಟರ್ಮಲ್ಲಿ ಮೈನಸ್ 2 ಇದೆ. ಸೊ ಎಕ್ಸ್ ಮೈನಸ್ 1, ಎಕ್ಸ್ ಪ್ಲಸ್ 1, ಎಕ್ಸ್ ಮೈನಸ್ 2. ಸೊ ದಿಸ್ ಇಸ್ ದ ಆನ್ಸರ್. ಇನ್ನೊಂದು ಯಾವುದು, ಫಸ್ಟ್ ನಾವು ಯಾವ್ದು ತೊಗೊಂಡಿದ್ದು ಎಕ್ಸ್ ಮೈನಸ್ 1 ಅದಕ್ಕೆ. ಈಗ ಎಕ್ಸ್ ಪ್ಲಸ್ 1 ಕನ್ಸಿಡರ್ ಮಾಡೋಣ, ಗೊತ್ತಾಯ್ತಲ್ಲ. ಆರ್ ಎಕ್ಸ್ ಕ್ಯೂಬ್ ಮೈನಸ್ 2x ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ 2 ಈಕ್ವಲ್ ಟು, ಇವಾಗ ಎಕ್ಸ್ ಪ್ಲಸ್ 1 ಬರಬೇಕು, ಹಾಗೆ ನೋಡ್ಕೋಬೇಕು, ಗೊತ್ತಾಯ್ತಲ್ಲ. ಸೊ ಹಾಗಾದರೆ ಏನು ಮಾಡೋಣ ಇಲ್ಲಿ. ಸೊ ಎಕ್ಸ್ ಕ್ಯೂಬ್ ಇದೆಯಲ್ಲ, ಎಕ್ಸ್ ಕ್ಯೂಬ್ ಎಕ್ಸ್ ಸ್ಕ್ವಯರ್, ಫಸ್ಟ್ ಇದನ್ನು ಸ್ಪ್ಲಿಟ್ ಮಾಡಬೇಕು. ಇಲ್ಲಿ ನೆಗೆಟಿವ್ ಆಗಿರೋದ್ರಿಂದ ನಾವು ಕಡಿಮೆ ಮಾಡ್ತೇವೆ, ಗೊತ್ತಾಯ್ತಲ್ಲ. ಮೈನಸ್ 2x ಸ್ಕ್ವೇರ್ ಇದ್ದರೆ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ. ಈಗ ಎಕ್ಸ್ ಕ್ಯೂಬ್ ಇದೆ, ಎಕ್ಸ್ ಕ್ಯೂಬ್ನ ನ್ಯೂಮರೇಟರಿಗೆ ಹಾಕ್ಕೊಳ್ಳಿ. ಮೈನಸ್ 2x ಸ್ಕ್ವೇರ್ ಅಂತ ಇದೆಯಲ್ಲ, ಮೈನಸ್ 2x ಸ್ಕ್ವೇರನ್ನು ಮೈನಸ್ 3x ಸ್ಕ್ವೇರು ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ಇದಕ್ಕೆ ಮೈನಸ್ 2x ಸ್ಕ್ವೇರ್ ಇದೆಯಲ್ಲ, ಅದನ್ನು ಮೈನಸ್ 3x ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರೆದ್ರೆ ಆಗುತ್ತೆ, ಗೊತ್ತಾಯ್ತಲ್ಲ. ಈಗ ನೆಕ್ಸ್ಟು ಮೈನಸ್ ಎಕ್ಸ್ ಅಂತ ಇದೆ. ಸೊ ಮೈನಸ್ ಎಕ್ಸ್ ಅಂತ ಇದ್ದರೆ ನಾವೇನು ಮಾಡ್ಬೋದು, ಮೈನಸ್ ಎಕ್ಸ್ ಬರಲಿಕ್ಕೆ ಮೈನಸ್ 2x ಪ್ಲಸ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ ಹೋದ್ಸಲ. ಇವಾಗ ಏನು ಮಾಡಬೇಕು, ಒಂದು ಎಕ್ಸ್ಟ್ರಾ ಜಾಸ್ತಿ ತೊಗೋಬೇಕು. ಮೈನಸ್ 3x ಪ್ಲಸ್ 2x, ಯಾಕಂದರೆ ಇಲ್ಲಿ 2 ಇದೆಯಲ್ಲ ಅದಕ್ಕೆ. ಸೊ ಮೈನಸ್ ಎಕ್ಸನ್ನು ಮೈನಸ್ ಎಕ್ಸಿಗೆ ನಾವೇನು ಮಾಡಿದ್ದೇವೆ, ಮೈನಸ್ 3x ಪ್ಲಸ್ 2x ಅಂತ ಕನ್ಸಿಡರ್ ಮಾಡಿದ್ದೀವಿ ಇಲ್ಲಿ ತನಕ, ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಲಾಸ್ಟ್ದು ಪ್ಲಸ್ 2 ಇದೆಯಲ್ಲ, ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ. ಓಕೆ, ಹೀಗೆ ಮಾಡಿರೋದು ಹೀಗೆ. ಓಕೆ, ಈಕ್ವಲ್ ಟು, ಇವಾಗ ಏನು ಮಾಡಬೇಕು, ಮೈನಸ್ ಎಕ್ಸ್ ಕ್ಯೂಬ್ ಇದೆ, ಮತ್ತು ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಮೈನಸ್ 3 ಇದೆ, ಇದು 2 ಒಟ್ಟಿಗೆ ಒಂದು ಗ್ರೂಪ್ ಮಾಡ್ಕೊಂಬಿಡೋಣ. ಎಕ್ಸ್ ಕ್ಯೂಬು ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರು ಮೈನಸ್ 3x ಸ್ಕ್ವೇರು ಮೈನಸ್ 3x ಪ್ಲಸ್ 2x ಪ್ಲಸ್ 2 ಗ್ರೂಪಿಂಗ್ ಮಾಡಲಿಕ್ಕೆ, ಗೊತ್ತಾಯ್ತಲ್ಲ. ಈಕ್ವಲ್ ಟು ಮಿನಿಮಮ್ ಡಿಗ್ರಿ ಇದು ಎಕ್ಸ್ ಸ್ಕ್ವೇರ್, ಇಲ್ಲಿ ಎಕ್ಸ್ ಕ್ಯೂಬಿಗೆ ಇದನ್ನು ಹಾಕ್ಕೊಳ್ಳಿ, ಪ್ಲಸ್ 1 ಹಾಕಿದರೆ ಆಯಿತು. ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಈಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್, ಇಲ್ಲಿ ಮಿನಿಮಮ್ ಡಿಗ್ರಿ ಯಾವುದು, ಇದು 3x, ಇಲ್ಲಿ ಯಾವುದಾಗತ್ತೆ ಎಕ್ಸ್ ಅಷ್ಟೇ. ಮೈನಸ್ 3x ಇಂಟು ಎಕ್ಸ್ ಈಸ್ ಮೈನಸ್ 3x ಸ್ಕ್ವೇರ್, ಮೈನಸ್ 3x ಬರಬೇಕಲ್ಲ, ಹಾಗಾದರೆ ಏನಾಗಬೇಕು, ಪ್ಲಸ್ ಅಂತ ಬರಿಬೇಕು. ಮೈನಸ್ಸು ಪ್ಲಸ್ಸು ಮೈನಸ್ ಆಗುತ್ತೆ, 1 ಹಾಕಬೇಕು, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇಲ್ಲಿ ಏನು 2, ಇಲ್ಲಿ ಎಕ್ಸ್ ಇದೆ, ಸೊ ಪ್ಲಸ್ 1 ಇದೆ, 2x 2 ಇಂಟು 1 ಈಸ್ 2 ಅಷ್ಟೇ. ಸೊ ಎಲ್ಲ ಟರ್ಮ್ಸಲ್ಲೂ ಎಕ್ಸ್ ಪ್ಲಸ್ 1 ಈಸ್ ಕಾಮನ್ನು, ಟೇಕ್ ಇಟ್ ಔಟ್ ಸೈಡ್. ಸೊ ಇವಾಗೇನು ಮಾಡಬೇಕು, ಎಕ್ಸ್ ಪ್ಲಸ್ 1 ಟೇಕ್ ಇಟ್ ಔಟ್ ಸೈಡ್. ನೆಕ್ಸ್ಟ್ ಫಸ್ಟ್ ಟರ್ಮಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2, ಸೊ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಹಾಗೆ ಇರಲಿ. ಇಲ್ಲಿ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಅಂತ ಬರ್ತೀರಿ. ನೆಕ್ಸ್ಟು ಮೈನಸ್ 3x ಅಂತ ಇದೆಯಲ್ಲ, ಈ ಮೈನಸ್ 3x ಇಲ್ಲಿ ಏನು ಮಾಡಬೇಕು, ಮೈನಸ್ 2x ಮೈನಸ್ ಎಕ್ಸ್ ಅಂತ ಬರಿಬೋದು. ಫಸ್ಟದಕ್ಕೆ ಮಾತ್ರ ಕಂಡೀಷನ್ನು, ಗೊತ್ತಾಯ್ತಲ್ಲ. ನೆಕ್ಸ್ಟ್ದಕ್ಕೆಲ್ಲ ನಮ್ಗೆ ಈಸಿಯಾಗಿ ಮಾಡ್ಕೊಂಡ್ರೆ ಆಯಿತು. ಇಲ್ಲಿ 2 ಇದೆ, ಹಾಗಾಗಿ ಮೈನಸ್ ಎಕ್ಸು ಮೈನಸ್ 2x. ಈಗ ಮೈನಸ್ ಎಕ್ಸು ಮೈನಸ್ 2x ಅಂದ್ರೇನು, ಎರಡು ಆ್ಯಡ್ ಮಾಡಬೇಕು, ಮೈನಸ್ 3x ಬರುತ್ತೆ. ಮೈನಸ್ ಎಕ್ಸ್ ಮೈನಸ್ 2x ಪ್ಲಸ್ 2 ಅಂತ ತಗೊಳ್ಳೋಣ. ಈಕ್ವಲ್ ಟು ಎಕ್ಸ್ ಪ್ಲಸ್ 1
ಎಕ್ಸ್ ಪ್ಲಸ್ 1. ನೆಕ್ಸ್ಟ್ ಇಲ್ಲಿ ಯಾವುದು ಮಿನಿಮಮ್ ಡಿಗ್ರಿ ಎಕ್ಸ್ ಮಿನಿಮಮ್. ನೆಕ್ಸ್ಟ್ ಇಲ್ಲಿ ಎಕ್ಸ್ ಪ್ಲಸ್ ಅಲ್ಲ ಮೈನಸ್ ಆಗಬೇಕಿದು -1 ಅಂತ. ಎಕ್ಸ್ ಇಂಟು ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರು, ಎಕ್ಸ್ ಇಂಟು -1 ಇಸ್ -x ಆಗುತ್ತೆ. ನೆಕ್ಸ್ಟು ಇಲ್ಲಿ -2 ಅಂತ ಹಾಕ್ಕೊಂಡ್ರೆ ಸೊ ಇಲ್ಲಿ ಎಕ್ಸ್ ಬರಿಬೇಕು. -2 ಇಂಟು ಎಕ್ಸ್ ಇಸ್ -2x. ಇಲ್ಲಿ +2 ಆಗಬೇಕಾದ್ರೆ ಮೈನಸ್ ಆಗಬೇಕಿದು. ಮೈನಸ್ಸು ಪ್ಲಸ್ 2 1s 2 ಅಲ್ಲಿಗೆ 1 ಬರಿಬೇಕು. ಸೊ ಈಕ್ವಲ್ ಟು ನೆಕ್ಸ್ಟ್ ಎಕ್ಸ್ ಪ್ಲಸ್ 1 ಹಾಗೆ ಬರೆಯೋಣ. ಎಕ್ಸ್ ಪ್ಲಸ್ 1 ನೆಕ್ಸ್ಟ್ ಕಾಮನ್ ಆಗಿರೋದು ಇಲ್ಲಿ ಎಕ್ಸ್ -1 ಇಸ್ ಕಾಮನ್ನು. ನೆಕ್ಸ್ಟ್ ಫಸ್ಟ್ ಟರ್ಮಲ್ಲಿ ಎಕ್ಸ್ ಇದೆ, ಸೆಕೆಂಡ್ ಟರ್ಮಲ್ಲಿ -2 ಇದೆ. ಸೊ ಎರಡೂ ಕೂಡ ಎರಡದರಲ್ಲೂ ಆನ್ಸರ್ ನೋಡಿ. ಎಕ್ಸ್ -1 ಎಕ್ಸ್ -1, ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 1, ಎಕ್ಸ್ -2 ಎಕ್ಸ್ -2. ಸೊ ಬೋತ್ ಆರ್ ಈಕ್ವಲ್. ಹೀಗೆ ತೊಗೊಂಡ್ರು ಒಂದೇ, ಎಕ್ಸ್ ಪ್ಲಸ್ 1 ಎಕ್ಸ್ -2 ತೊಗೊಂಡ್ರು ಒಂದೇ. ಗೊತ್ತಾಯ್ತಲ್ಲ. ನೆಕ್ಸ್ಟು ಬೈ ಲಾಂಗ್ ಡಿವಿಷನ್ ಮೆಥಡ್. ಇವಾಗ ಈ ಪ್ರೋಸೆಸ್ ಆಯ್ತಲ್ಲ. ಸೆಕೆಂಡು ಬೈ ಲಾಂಗ್ ಡಿವಿಷನ್ ಮೆಥಡ್. ಬೈ ಲಾಂಗ್ ಡಿವಿಷನ್ ಮೆಥಡ್. ಸೊ ಇಲ್ಲಿ ಯಾವುದು x³ -2x² -x+2 ಇದೆಯಲ್ಲ ಅದನ್ನು ಬರಿಬೇಕು. ಸೊ ಏನಂತ x³ -2x² -x+2 ಅಂತ ಗೊತ್ತಾಯ್ತಲ್ಲ. x³ -2x² -x+2 ಅಂತ ಬರೆದಿದ್ದೀರಾ. ಸೊ ನಾವು ಯಾವುದನ್ನಾದರೂ ಕನ್ಸಿಡರ್ ಮಾಡ್ಬೋದು. x -1 ಆದರೂ ತೊಗೋಬೋದು, x+1 ಆದರೂ ತೊಗೋಬೋದು. ಆಯಿತಾ. ಸೊ x+1 ಕನ್ಸಿಡರ್ ಮಾಡ್ತೇನೆ, x+1 ಅಂತ. ಓಕೆ. ಸೊ x+1 ಇಲ್ಲಿ ನೋಡಿ, ಇದು ಡಿವೈಡೆಂಡ್, ದಿಸ್ ಈಸ್ ಡಿವೈಸರ್. x³ -2x² -x+2 divided by x+1. ದಿಸ್ ಈಸ್ ಡಿವೈಸರ್, ಇದು ಡಿವೈಡೆಂಡ್. ಫಸ್ಟ್ ಟರ್ಮ್ x³ ಇದೆ, ಇಲ್ಲಿ ಫಸ್ಟ್ ಟರ್ಮು x ಇದೆ. x³ ಡಿವೈಡೆಡ್ ಬೈ x ಅಂದರೆ x². ಸೊ x² ಇಂಟು x ಈಸ್ x³. x² ಇಂಟು 1 ಈಸ್ ಪ್ಲಸ್ x². ಸಬ್ಟ್ರಾಕ್ಟ್ ಮಾಡಿದರೆ ಸೊ ಇಷ್ಟು ಕ್ಯಾನ್ಸಲ್ ಆಗುತ್ತೆ, ಇದು ಪ್ಲಸ್ ಇದು ಮೈನಸ್ ಆಗುತ್ತೆ. -3x² -x+2 ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಟರ್ಮು -3x², ಇಲ್ಲಿ ಫಸ್ಟ್ ಟರ್ಮು x. -3x² ಡಿವೈಡೆಡ್ ಬೈ x ಅಂತ ಹೇಳಿದ್ರೆ -3x. ಸೊ ಕೋಶಂಟಲ್ಲಿ -3x. -3x ಇಂಟು x ಈಸ್ -3x². -3x ಇಂಟು +1 ಈಸ್ -3x. ಸಬ್ಟ್ರಾಕ್ಟ್ ಮಾಡಬೇಕು, ಮೈನಸ್ಸು ಪ್ಲಸ್, ಮೈನಸ್ಸು ಪ್ಲಸ್. ಸೊ -3x² + 3x² get cancel. -x plus 3x is +2x +2. So 2x divided by x is 2. So 2x plus 2 1s 2. So subtract it. So these two cancel. So x² minus 3x plus 2 anta bantu alva. So illi remainder is 0. Quotient is x² minus 3x plus 2. So ಇವಾಗ ಏನು ಬರಬೇಕು, it is known that dividend equal to divisor into quotient plus remainder. So dividend ಏನು, x³ minus 2x² minus x plus 2 equal to divisor ಏನು, x plus 1. quotient ಏನು, x² minus 3x plus 2. remainder ಏನು, 0. ಸೊ ಗೊತ್ತಾಯ್ತಲ್ಲ.
ಸೊ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಮತ್ತು ಇಲ್ಲಿ ಸ್ಪ್ಲಿಟ್ ಮಾಡಬೇಕು. ಎಕ್ಸ್ ಸ್ಕ್ವೇರು -3x ಅಂತ ಹೇಳಿದ್ರೆ -2x ಮೈನಸ್ ಎಕ್ಸ್ ಪ್ಲಸ್ 2. ಸೊ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಇಲ್ಲಿ ಎಕ್ಸ್ ಸ್ಕ್ವೇರು ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಟೇಕ್ ಇಟ್ ಔಟ್ ಸೈಡ್, ದೆನ್ ಎಕ್ಸ್ ಮೈನಸ್ 1 ಅಂದರೆ ಎಕ್ಸ್ ಇಂಟು ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು -1 ಇಸ್ ಮೈನಸ್ ಎಕ್ಸ್ ಆಯಿತು. -2 ಇಂಟು ಎಕ್ಸ್, -2 ಇಂಟು ಎಕ್ಸ್ ಇಸ್ -2x, -2 ಇದೆ ಇಲ್ಲಿ +2 ಇದೆ ಅಲ್ವಾ, ಸೊ -1. ಸೊ -2 ಇಂಟು -1 ಇಸ್ +2. So equal to x plus 1. So here x minus 1 is common. First term is x, second term is -2. So this is the answer. So by long division method ತಗೊಂಡ್ರು ಇದೆ ಆನ್ಸರ್, ಅಥವಾ ಹೀಗೆ ಫ್ಯಾಕ್ಟರೈಸ್ ಮಾಡಿದರೂ ಕೂಡ ಸೇಮ್, ಅಂದರೆ ಫ್ಯಾಕ್ಟರೈಸ್ ಮಾಡ್ಕೊಂಡು ಮಾಡಿದರೂ ಕೂಡ ಸೇಮ್ ಆನ್ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್.